ಮದುವೆ ಅನ್ನೋದು ಜೀವನದ ಪ್ರಮುಖ ಘಟ್ಟ. ಅದು ಮೊದಲೇ ಹೆಜ್ಜೆ ಇಟ್ಟಿಲ್ಲ. ಈ ಖುಷಿ ಕ್ಷಣಗಳ ಬಗ್ಗೆ ಹೇಳಿ ಅಂತ. ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ಅಂದ್ರೆ ನಂಗಿದೆಲ್ಲ ನನ್ನ ವಾಯ್ಸ್ ಅಷ್ಟು ಜೋರಿಲ್ಲ. ಆ, ಇಷ್ಟು ಜನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬಾ ಭಾವುಕಳಾದ್ರೆ, ತುಂಬಾ ಓವರ್ವೆಲ್ಮಿಂಗ್ ಅನ್ನಿಸ್ತು. ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬಾ ಖುಷಿ ಆಯ್ತು. ಮೈಸೂರಿನಲ್ಲಿ ಸೆಟ್ಲ್ ಆಗುವಂಥದ್ದು, ಮೈಸೂರಿನಲ್ಲಿ ಹಂಗೇನಿಲ್ಲ ಸರ್, ಮೈಸೂರಿಗೆ ಬರ್ತಾನೆ ಇರ್ತೀನಿ. ಕೆಲಸ ಎಲ್ಲ ಇರುತ್ತೆ ಅಲ್ಲಿ. ಇಲ್ಲೇ ಅಷ್ಟೇ. ಶಿವಣ್ಣನು ಇಲ್ಲೇ ಮನೆ ಮಾಡಿದ್ದಾರೆ. ಆ ರೀತಿ ಅಲ್ಲ, ಇವಾಗೇನು 1 ಅವರ್ ಇದೆ ಶೂಟಿಂಗ್ ಎಲ್ಲ. ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ, 2 ಕಡೆ ಇರ್ತೀವಿ. ಸೊ ಡೆಫಿನೆಟ್ಲಿ ಸರ್, ಮೈಸೂರು ಯಾವಾಗ್ಲೂ ಅದೊಂದು, ನಾನು ಅಂತಲ್ಲ, ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರ್ಗೆ ಎಲ್ರಿಗೂ, ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ, ಕ್ಯಾರಿ ಆಗ್ತಾನೆ ಇರುತ್ತೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ತುಂಬ ಚೆನ್ನಾಗಾಗಿದೆ. ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ನಿಮ್ಮನ್ನ ಬರಮಾಡ್ಕೊಳ್ಳೋಕ್ಕೆ ತುಂಬಾ ಮಾತಾಡ್ತಾ ತುಂಬಾ ಖುಷಿ ವ್ಯಕ್ತಪಡಿಸ್ತಾ ಇದ್ರು. ನೀವು ಬರಬೇಕೆ ನೋಡಿ ಆ ಕುಟುಂಬದ ಬಗ್ಗೆ ಮಾತಾಡೋದ್ರೆ, ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ 1 ವರ್ಷದಿಂದ ಇದ್ದೀವಿ ಸರ್. ನನ್ನ ಮನೆಗೆ ಹೋಗೋ ಥರ ಫೀಲಿಂಗ್ ಇದೆ. ತುಂಬ ಖುಷಿಯಿಂದ ನಾನು ಹೋಗೋಕ್ಕೆ ಕಾಯ್ತಾ ಇದ್ದೀನಿ ಇವಾಗ. ನಮ್ಮ ಕುಟುಂಬ ಅವ್ರ ಕುಟುಂಬ, ಅವ್ರ ಕುಟುಂಬ ನಮ್ಮ ಕುಟುಂಬ, ಎಲ್ಲ ನಮ್ಮ ಕುಟುಂಬ, ಎಲ್ಲ ಒಂದೇ ಕುಟುಂಬ. ನಿನ್ನೆ ವೇದಿಕೆ ಮೇಲೆ ಇದ್ದವ್ರು ಕೂಡ ನಿಮ್ಮ ಕಾಣಿಕೆ ಅಥವಾ ಒಂದು ಇದು ಕಾಣಿಸ್ತಾ ಇದೆ. ಯಾಕಂದ್ರೆ ಅಭಿಮಾನಿಗಳು ಬರ್ತಿದ್ರೆ ಏನೋ ಆಗುತ್ತೆ ಅಂತ ಆತಂಕನೂ ಕಾಡ್ತಾ ಇತ್ತು. ಸೊ ಅದೆಲ್ಲವೂ ಕೂಡ ಮೀರಿ ಚೆನ್ನಾಗಾಗಿದೆ. ಅಂದ್ರೆ ವೇದಿಕೆ ಮೇಲೆ ಇದ್ದಾಗಲೂ ಕೂಡ ಅಭಿಮಾನಿಗಳು ಬಿಟ್ಕೊಟ್ಟಿಲ್ಲ. ಒಂದು ಭಯ ಇತ್ತಲ್ಲ, ಅಂದರೆ ತುಂಬ ನೂಕು ನುಗ್ಲಾಟ ಆದರೆ ಈ ಥರದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಈ ಥರ ಆಗಬೇಕಾದ್ರೆ. ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸ್ ಆಗ್ತಿದ್ರಲ್ಲ, ಅದು ಬಹಳ ಖುಷಿ ಕೊಡ್ತಾ ಇತ್ತು. ಅವ್ರ ಪಡೆಗೆ ಅವ್ರು ನೋಡಿಕೊಂಡು ತುಂಬ ಖುಷಿಯಾಗಿ, ಹಾಗಾಗಿ ಅವಾಗ ಅವರಿಗೆ ವಿಶ್ ಮಾಡಿಕೊಂಡು, ಯಾಕಂದರೆ ಅದಕ್ಕೆ ಐ ಥಿಂಕ್ ಇಟ್ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್. ಅವ್ರಿಗೆ ಅದ್ರ ತುಂಬ ದೊಡ್ಡ ಗೌರವ ಕೊಡಬೇಕು. ಯಾಕೆಂದರೆ ಅದು ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ.